ಮುಖದಲ್ಲಿ ಗರಂ ಒಂದೆರಡು ದಿನದಿಂದ. ಹ್ಯಾಪಿ ಆನಿವರ್ಸರಿ. ಸೇಮ್ ನಂತರನೇ ಇದೆ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಅಪ್ಪ 2 years ಎಷ್ಟು ಬೇಗ ಆಯ್ತು ಅಂತ ಗೊತ್ತೇ ಆಗ್ತಾ ಇಲ್ಲ. ಓಕೆ, ಸೊ ಇವತ್ತು ನಾವು ವಿಡಿಯೋ ಮಾಡಕ್ ಹೊರಟಿರೋದು ಏನಕ್ಕೆ ಅಂತಂದ್ರೆ, ನಾವು ಮದುವೆ ಆಗಿ 2 ವರ್ಷ ಆಯ್ತಪ್ಪ. ಎಷ್ಟು ಬೇಗ ಆಯ್ತು ಅಂತ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಎವ್ರಿ ಡೇ ವಾಸ್ ಡಿಫ್ರೆಂಟ್, ಎವ್ರಿ ಡೇ ವಾಸ್ ಸಮಥಿಂಗ್ ಸ್ಪೆಷಲ್. ಹೆಂಗ್ ಆಯ್ತು ಅಂತಾನೆ ಗೊತ್ತಿಲ್ಲ. ನಾವು ಈಗ ನೆನ್ನೆ ಮೊನ್ನೆ ಇಂಡಿಯಾಗೆ ಹೋಗಿ ಮದುವೆ ಆಗ್ಬಿಟ್ಟು ಬಂದ್ವಿ ಅಂತ ಅನಿಸ್ತಾ ಇದೆ. ಆಗ್ಲೇ 2nd year ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಾವು ಆಕ್ಚುಲಿ ಇಂಡಿಯಾಗೆ ಹೋಗೋಕ್ಕಾಗಿಲ್ಲ, ತುಂಬಾ ದಿನ ಆಗೋಯ್ತು. ಬಟ್ ತುಂಬಾ ಮಿಸ್ ಮಾಡ್ಕೊತಾ ಇದೀವಿ ಎಲ್ಲಾರ್ನೂ. ಸೊ ನನಗಂತೂ ಅದೇ 2nd year ಆನಿವರ್ಸರಿ ನಂಬಕ್ಕೆ 2 years ಆಗೋಯ್ತಾ ನಾವು ಮದ್ವೆ ಹೋಗಿ ಇಂಡಿಯಾಗೆ ವಾಪಸ್ ಬಂದು ಅಂತ ಮತ್ತೆ ಹೋಗಕ್ ಆಗಿಲ್ಲ. ಆಸ್ ಇ ಸೆಡ್, ಲೈಕ್ ಬಿಕಾಸ್ ಡ್ಯೂ ಟು ಸಮ್ ರೀಸನ್ಸ್ ಇಲ್ಲಿದ್ದು. ಬಟ್ 2 years ಹೆಂಗ್ ನಿಜವಾಗ್ಲೂ ಗೊತ್ತಾಗಿಲ್ಲ. 2 years ಆಯ್ತು ಅಂತ ಅನ್ಸ್ತಾನೆ ಇಲ್ಲ. ಮದ್ವೆ 2 years ಆಯ್ತು, ನಾವೇ ಒಳ್ಳೆ ಇನ್ನು ಚೈಲ್ಡ್ ತರ ಆಡ್ಕೊಂಡು ಕೂತಿರ್ತೀವಿ. 2 years ಹೆಂಗೋಯ್ತು ಅಂತ ಗೊತ್ತಾಗಿಲ್ಲ. ಸೊ ಲಾಡ್ ಆಫ್ fun and obviously ups and downs yalla, but we did it finally and many more to go obviously, but yes full ಖುಷಿ ಆಗಿದ್ದೀವಿ. and ಒಂದೇನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸೊ ಟೈಮ್ ರಿಯಲಿ ಮ್ಯಾಟರ್ಸ್. ಯಾಕಂದ್ರೆ ಟೈಮ್ ಅನ್ನೋದು ತುಂಬಾ ವ್ಯಾಲ್ಯೂ. ಎಸ್ಪೆಷಲಿ ನೀವ್ ಯಾರನ್ನ ಇಷ್ಟಪಡ್ತೀರಾ ಅವ್ರಿಗೆ ಟೈಮ್ ಕೊಡೋದ್ರಲ್ಲಿ ಇರೋ ಖುಷಿನೇ ಬೇರೆ. ಅಂಡ್ ಅದು ತುಂಬಾ ಇಂಪಾರ್ಟೆಂಟ್ ಕೂಡ. ಇಟ್ಸ್ ನಾಟ್ ಅಬೌಟ್ ಈಗ ನೀವು ಎಷ್ಟೇ ವ್ಯಾಲ್ಯೂಬಲ್ ಗಿಫ್ಟು ಮನಿ, ಹೌದು ಖಂಡಿತ ಅದು ಕೊಟ್ರು ಖುಷಿ ಪಡ್ತಾರೆ. ಹಂಗಂತ ನಾನು ಅದ್ ಕೊಟ್ರೆ ಇದ್ ಕೊಟ್ರೆ ಅದಕ್ಕಿಂತ ಹೆಚ್ಚಾಗಿ ಟೈಮ್ ಕೊಟ್ಟು ಅವ್ರ ಜೊತೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಇಡೀ ದಿನ ಆ ಖುಷಿನೇ ಬೇರೆ. ನನಗಂತೂ ಈ ತರ ಸ್ಮಾಲ್ ಕ್ಯೂಟ್ ಸ್ಮಾಲ್ ಡೆಕೋರೇಷನ್ಸ್, ಸ್ಮಾಲ್ ಥಿಂಗ್ಸ್ ಮತ್ತೆ ಟೈಮ್ ಕೊಡೋದು, ಇದು ತುಂಬಾನೇ ಹ್ಯಾಪಿನೆಸ್ ಕೊಡುತ್ತೆ. ಫುಲ್ ಶಾಕೆ ಮಾಡ್ಬಿಟ್ಟಿದ್ದೆ ನನಗೆ. ಯಾಕೆ ಬರ್ತಾ ಇರೋದು ಈ ಟಾಪಿಕ್ ಅಂತ ಅಂದ್ರೆ, ನಾನು ರಜಾ ಹಾಕಲ್ಲ, ಈ ಸರಿ ಕೆಲಸ ಇದೆ ಅಂತ ಅಂದ್ಬಿಟ್ಟು ಡೌ ಹುಡ್ಬಿಟ್ಟಿದ್ದೆ. ಅವಾಗ ಏನಾಯ್ತು, ಫುಲ್ಲು ಮೇಡಮ್ ಮುಖದಲ್ಲಿ ಗರಂ ಒಂದೆರಡು ದಿನದಿಂದ. ನಾನು ಅವಾಗ್ಲೇನೆ ರಿವೀಲ್ ಮಾಡೋದ್ ಬೇಡ, ರಜಾ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೆ ಮುಂಚೆನೆ. ಬಟ್ ಹೇಳೋದ್ ಬೇಡ, ಇವಳಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಹೇಳಿರ್ಲಿಲ್ಲ. ಸೊ ಇವತ್ತು ಸಂಜೆ ಹೇಳ್ದೆ, ಅವಳ ಮುಖ ನೋಡಕ್ ಆಗ್ದೆ. ಹೇಳದ್ಮೇಲೆ ಬಂತಲ್ಲ ರಿಯಾಕ್ಷನ್, ದಟ್ ವಾಸ್ ರಿಯಲಿ ಪ್ರೈಸ್ಲೆಸ್. ಎಸ್, ಹೌದು, ಎಲ್ಲಾರು ಬಿಸಿ ಇರ್ತೀವಿ, ಎಲ್ಲಾರು ಕೆಲಸ ಇಂಪಾರ್ಟೆಂಟು. ಬಟ್ ಆಲ್ಸೋ ಇದು ಇಂಪಾರ್ಟೆಂಟ್. ಯಾಕೆ ಅಂತ ಅಂದ್ರೆ ಈ ಟೈಮ್ ಪುನಃ ಬರೋದಿಲ್ಲ. ಒಂದ್ಸತಿ ಹೋಯ್ತು ಅಂತ ಅಂದ್ರೆ ಡೆಫಿನೆಟ್ಲಿ ವಿ ವಿಲ್ ರಿಗ್ರೆಟ್ ಮಿಸ್ ಮಾಡ್ಕೊಂಡಾಗ. ಒಂದಿನ ಆಚೆ ಈಚೆ ಆದ್ರೂ ಪರವಾಗಿಲ್ಲ, ಬಟ್ ಎಲ್ಲಾರು ಟೈಮ್ ತಗೊಂಡು ಟೈಮ್ ಸ್ಪೆಂಡ್ ಮಾಡಿ. ಟೈಮ್ ಇಸ್ ದ ಮೋಸ್ಟ್ ಪ್ರೀಶಿಯಸ್ ಥಿಂಗ್. ಒಂದ್ಸತಿ ಹೋಯ್ತು ಅಂತ ಅಂದ್ರೆ ಬರೋದೇ ಇಲ್ಲ. ಸೊ ಅದು ನಮ್ ಲವ್ಡ್ ಒನ್ಸ್ ಜೊತೆ ಸ್ಪೆಂಡ್ ಮಾಡೋದು ಇಸ್ ಈವನ್ ಮೋರ್ ಸ್ಪೆಷಲ್ ಅಂಡ್ ಮೆಮೊರೇಬಲ್ ಆಗುತ್ತೆ. ಇದೊಂದು ಸಜೆಷನ್ ನಮ್ ಕಡೆಯಿಂದ. ಇಟ್ಸ್ ಲೈಕ್ ಹೆಂಗೆ ಅಂತಂದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಹೌದು, ತುಂಬಾ ಎಷ್ಟೊಂದ್ ಜನ ಬೆಳಿಗ್ಗೆ ಸಂಜೆ ತನಕ ಫುಲ್ ಬಿಸಿ ಇರ್ತಾರೆ ಲೈಫಲ್ಲಿ. ಕೆಲಸ ಹೌದು ಖಂಡಿತ. ಅಟ್ಲೀಸ್ಟ್ ಇಟ್ಸ್ ನಾಟ್ ಲೈಕ್ ಓಕೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂದ್ರೆ ಅವ್ರ ಮನೆಗೆ ಬಂದಾಗ ಒಂದ್ 5 ನಿಮಿಷ ಕುತ್ಕೊಂಡು ಆತರ ಸ್ಪೆಷಲ್ ಒಂದ್ ಜೊತೆ ಅವ್ರಿಗೆ ಮಾತಾಡೋದಿರ್ಬೋದು, ಅದೇ ಟೈಮು. ಸೊ ಇಟ್ಸ್ ಜಸ್ಟ್ ಅ ವೇ, ನೀವ್ ಯಾವ ತರ ಅದನ್ನ ಯುಟಿಲೈಸ್ ಮಾಡ್ತೀರಾ. ಖಂಡಿತ ಎಲ್ಲಾರು ಫ್ರೀ ಆಗಿರ್ಬೇಕು ಅಥವಾ ಎಲ್ಲ ಆ ತರದವ್ರೆ ಮಾಡ್ಬೇಕು ಅನ್ನೋ ತರ ಇಲ್ಲ. ಈಗ ನಾವು ಬಿಸಿ ಇರ್ತೀವಿ ಯಾವಾಗ್ಲೂ. ಸೊ ನಾವ್ ಇವಾಗ ಅದನ್ನ ಟೈಮ್ ತಗೊಂಡು ಒಂದ್ 5 ನಿಮಿಷ ಈ ತರ ಎಲ್ಲ ಕ್ಯೂಟ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಇದೆಲ್ಲ ಯಾಕಂದ್ರೆ ನಾವು ಲೈಫ್ ಟೈಮ್ ಮೆಮೊರೇಬಲ್. ಈಗ ನಾವ್ ಇಲ್ಲಿ ಎಷ್ಟೊಂದು ಅಪ್ಲೋಡ್ ಮಾಡಲ್ಲ ಆಬ್ವಿಯಸ್ಲಿ. ಬಿಹೈಂಡ್ ದ ಸೀನ್ಸ್ ನಾವ್ ಎಷ್ಟು ಈಗ ಮೆಮೊರೀಸ್ಗೋಸ್ಕರ ತುಂಬಾ ಕ್ಯಾಪ್ಚರ್ ಮಾಡ್ತೀವಿ ನಾವಂತೂ. ಆಕ್ಚುಲಿ ಹೊರಗಡೆ ಹೋಗೋದು ಮತ್ತೆ ಎಲ್ಲ ಕ್ಯಾಪ್ಚರ್ ಮಾಡ್ತೀವಿ, ಬಟ್ ಎಲ್ಲ ಅಪ್ಲೋಡ್ ಮಾಡಲ್ಲ. ಎಷ್ಟ್ ಬೇಕು ಅಷ್ಟು ಮಾತ್ರ ಅಪ್ಲೋಡ್ ಮಾಡೋದು. ಅಂಡ್ ಈ ತರ ಕ್ಯೂಟ್ ಮೂಮೆಂಟ್ಸ್ ನ ನಾವೇ ಸ್ಕ್ರಾಲ್ ಮಾಡಿ ನೋಡ್ಬೇಕಾದ್ರೆ, ನಾವ್ ಈ ತರ ಮಾಡಿದ್ವಾ, ನಾವು 2nd year ಆನಿವರ್ಸರಿಗೆ ಈ ತರ ಮಾಡಿದ್ವಾ, ಈ ತರ ಎಲ್ಲ ಒಂಥರ ಖುಷಿ ಅನ್ಸುತ್ತೆ ನಮ್ಗೇನೆ. ಅಂಡ್ ಆಲ್ಸೋ ಆಬ್ವಿಯಸ್ಲಿ ಲೈಫ್ ಇಸ್ ವೆರಿ ವೆರಿ ಶಾರ್ಟ್.
ಸೊ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಅನ್ಪ್ರಿಡಿಕ್ಟಬಲ್. ಏನನ್ನು ಸಾಧಿಸಿರೋ ಸಂತೋಷ. ನೀವ್ ಇಷ್ಟ ಪಡೋರ್ನ ಅಥವಾ ನಿಮ್ನ ಇಷ್ಟ ಪಡೋರ್ ಇರೋದ್ರಿಂದ ಅವ್ರಗಳಿಗೆಲ್ಲ ತುಂಬಾ ಟೈಮ್ ಸ್ಪೆಂಡ್ ಮಾಡಿ ಅಂಡ್ ಅಟ್ ದ ಸೇಮ್ ಟೈಮ್ ಆದಷ್ಟು ಖುಷಿಯಾಗಿರಕ್ ಟ್ರೈ ಮಾಡಿ. ಖಂಡಿತ ಎಲ್ಲಾರು ಜಗಳ ಆಡೋದು ಅದೆಲ್ಲ ಕಾಮನ್, ಬಟ್ ಏನೇ ಇದ್ರು ಖುಷಿಯಾಗಿದ್ದು ಆದಷ್ಟು ಇಷ್ಟಪಡೋರ್ಗೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಅಂಡ್ ಅಷ್ಟೇ, ನಮ್ದು 2nd year ಆನಿವರ್ಸರಿ ಇವಾಗ 12 o'clock ನೈಟ್ ಈ ತರ ಕ್ಯೂಟ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಅಂಡ್ ಇದು ನಾನು ಫಸ್ಟ್ ಟೈಮ್ US ಬಂದಾಗ ಕೊಡ್ಸಿದ್ ಗೊಂಬೆ. ಸೊ ಇದು ನನ್ ತುಂಬಾ 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 ಇಷ್ಟವಾಗಿದ್ ಗೊಂಬೆ. ಸೇಮ್ ನಂತರನೇ ಇದೆ ಇಲ್ವಾ? ಈ ತರನೇ ಇದೆ. ನಿಮ್ಗಿನ್ನ ಚೆನ್ನಾಗಿದೆ ಅಂತ ಹೇಳ್ಬೇಕು. ನೀನೇ ಇದಕ್ಕಿಂತ ಚೆನ್ನಾಗಿದೆ ಅಂತ ನೀನೇ ಹೇಳ್ಬೇಕು. ಇದಕ್ಕಿಂತ ಕ್ಯೂಟ್ ಆಗಿದ್ಯಾ. ಓಕೆನಾ? ಓಕೆ. ಸೊ